Hello, good evening, everyone. How are you all? Uday, still camera not on. Okay, ಏನಾಗಿತ್ತು ನೆನ್ನೆ? Uh, we discussed about the problem of amalgamation yesterday, right? So today we are moving on to again amalgamation of company with the different problem. Okay, problem is here. ಮಾಡ್ತೀನಿ ಇದನ್ನ video. This is the problem. Following are the balance sheet of A Limited and B Limited as on 31/3/2017. 31/3/2017. Share capital, equity shares of rupees 10 each, 6 lakh, 4 lakh, P&L account 1 lakh 84,000, 5% debentures 1 lakh 40,000, nil, sundry creditors 60,000 and 1 lakh 16,000. Asset side, goodwill 1 lakh 40,000, nil, stock 3 lakh 60,000 and 1 lakh 60,000. Sundry debtors 4 lakh and 4 lakh 40,000. Total of A Limited 9 lakh. Total of B Limited 6 lakh. It is kind request with you all. Please mute your mic. Okay, I am going to read out the adjustment. The two companies decided to amalgamate and form a new company called Able Limited. New company name is Able Limited. The average profit of both the companies have been 1,20,000 and 80,000 respectively. It is the previous year profit. It's given in the problem. Okay, 1,20,000, 80,000 respectively. Able Limited agreed to take over both the companies for a sum of rupees 12 lakh. For the sum of rupees 12 lakh. Total PC of the both the company 12 lakh. A company ಇದೆಷ್ಟು ಬಿ ಕಂಪ್ನಿ ಇದೆಷ್ಟು ಅಂತ ಹೇಳಿದ ಟೋಟಲ್ ಆಗಿ ಹೇಳಿದ್ದಾನೆ 12 ಲಕ್ಷ. And also agreed to discharge all the liabilities. The PC is paid rupees 2 lakh in cash and balance in equity shares of rupees 10 each of Able Limited. Okay, next. Debtors of both the companies to be written off by 10%. ಎರಡು ಕಂಪನಿಯ ಡೇಟಾಸನ್ನು ಡೇಟಾಸಲ್ಲಿ 10% ಅನ್ನು ಲೆಸ್ ಮಾಡಬೇಕು. ದಿ ಪ್ರಾಫಿಟ್ ಆನ್ ಕನ್ವರ್ಷನ್
if any, is to be divided between the shareholders of the company in the same proportion of the previous earned by them. ಅಂದರೆ ಪಿ ಸಿ 12 ಲಕ್ಷ ಕೊಟ್ಟಿದ್ದಾನೆ, ಇಬ್ಬರಿಗೂ ಈ ನೆಟ್ ಅಸೆಟನ್ನು, ಇಬ್ಬರು ಕಂಪನಿಯ ನೆಟ್ ಅಸೆಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 12 ಲಕ್ಷಕ್ಕೂ ಮತ್ತು ಆ ಎರಡು ಕಂಪನಿಯ ನೆಟ್ ಅಸೆಟ್ಗೂ ಡಿಫ್ರೆನ್ಸ್ ಏನು ಬರುತ್ತೆ, ಆ ಡಿಫ್ರೆನ್ಸನ್ನು ನೆಟ್ ಪ್ರಾಫಿಟ್ ರೇಷಿಯೋ ಇದೆಯಲ್ಲ, 1,20,000 ಆ್ಯಂಡ್ 80,000, ಆ ರೇಷಿಯೋ ಮೇಲೆ ಉಳಿದಂಥ ರೇಷಿಯೋದನ್ನು ಹಂಚಬೇಕಂತ ಎರಡು ಕಂಪ್ನಿಗೆ. Prepare the ledger accounts in the books of both the companies and show the opening entries in the books of the Able Limited. ಸೊ ಇಲ್ಲಿ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಅಂತ ಹೇಳಿದ್ದಾನೆ. ನಮಗೆ ಗೊತ್ತು ಲೆಡ್ಜರ್ ಅಕೌಂಟ್ಸ್ 2-3 ಪ್ರಾಬ್ಲಮ್ ಮಾಡ್ತಿದ್ದೀನಿ. ಬಟ್ ಈಗ ಜರ್ನಲ್ ಎಂಟ್ರೀಸ್ ಮಾಡೋಣ. ಏನು ಮಾಡೋಣ? ಜರ್ನಲ್ ಎಂಟ್ರೀಸ್ ಪ್ರಾಬ್ಲಮನ್ನು ಮಾಡೋಣ. ಓಕೆ, ಆಗ್ಬೋದಾ? ಮೊನ್ನೆಲ್ಲ ಲೆಡ್ಜರ್ ಅಕೌಂಟ್ಸ್ ಮಾಡಿದ್ದೀವಿ, ಈಗ ಜರ್ನಲ್ ಎಂಟ್ರೀಸ್ ಮಾಡೋಣ. ಓಕೆ, ಫಸ್ಟ್ ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ಪಿ ಸಿ ಆ್ಯಂಡ್ ಡಿಸ್ಚಾರ್ಜ್. ಓಕೆ, ಓಕೆ, ಸ್ಟಾರ್ಟ್ ಮಾಡಿ. ಯಾವ ಮೆಥಡು? ಎಸ್, ನೆಟ್ ಅಸೆಟ್ ಮೆಥಡ್. 2 ಸ್ಟೆಪ್ಸನ್ನು ಜೊತೆ ಮಾಡಿ, ಕ್ಯಾಲ್ಕುಲೇಷನ್ ಆಫ್ ಪಿ ಸಿ ಆ್ಯಂಡ್ ಡಿಸ್ಚಾರ್ಜ್. Write down the format. It is not specified format, it is the format given by the Rangnath sir. ಅಲ್ವಾ? ಈ ಫಾರ್ಮೆಟ್ ಯಾರು ಕೊಟ್ಟಿದ್ದು ನಿಮಗೆ? ಬೇರೆ ಸೆಕ್ಷನಲ್ಲಿ ಕೊಟ್ಟಿದ್ದಾರಂತ. ಬೇರೆ ಸೆಕ್ಷನಲ್ಲಿ ಈ ಫಾರ್ಮೆಟ್, ಒಂದು ಸೈಡ್ ಪಿ ಸಿ, ಮತ್ತೊಂದು ಸೈಡ್ ಡಿಸ್ಚಾರ್ಜ್. ಬಟ್ ಡೆಬಿಟ್ ಕ್ರೆಡಿಟ್ ಆಗಂಗಿಲ್ಲ, ಜಸ್ಟ್ ಒಂದು ಲೆಫ್ಟ್ ಹ್ಯಾಂಡ್ ಸೈಡು ಪಿ ಸಿ, ರೈಟ್ ಹ್ಯಾಂಡ್ ಸೈಡು ಡಿಸ್ಚಾರ್ಜ್. ಓಕೆ, ಪಿ ಸಿ ಸೈಡ್ ಸ್ಟಾರ್ಟ್ ಮಾಡೋಣವಾ? 2 ಸೈಡು 2 ಅಮೌಂಟ್ ಕಾಲಮ್ ಆಗಬೇಕು. ಒಂದು ಎ ಅಮೌಂಟ್ ಕಾಲಮು, ಇನ್ನೊಂದು ಬಿ ಅಮೌಂಟ್ ಕಾಲಮ್. ಎ ಅಮೌಂಟ್ ಕಾಲಮ್, ಬಿ ಅಮೌಂಟ್ ಕಾಲಮ್, 2 ಸೈಡು 2 ಅಮೌಂಟ್ ಕಾಲಮ್ ಹಾಕಿ. ಓಕೆ, ಪಿ ಸಿ ಸೈಡ್ ಹೇಳ್ತೀನಿ. ಅಸೆಟ್ಸ್ ಟೇಕನ್ ಓವರ್, ಅಂಡರ್ಲೈನ್. Assets taken over, underline. ಆಯ್ತಾ? ಹಾಕಾಯ್ತಾ? ಓಕೆ, ಗುಡ್ ವಿಲ್ ಬಗ್ಗೆ ಏನು ಹೇಳಿದೆ ಅಂದರೆ ಬುಕ್ ವ್ಯಾಲಿಗೆ ತಗೊಂಡೋಗ್ತಿದ್ದಾನೆ ಅಂತ ಅರ್ಥ. ಹಾಕಿ ಗುಡ್ ವಿಲ್ 1,40,000 ನಿಲ್. $1,40,000 ನಿಲ್. ಸ್ಟಾಕ್, ಅದರಲ್ಲಿ ಏನು ಚೇಂಜಸ್ ಇಲ್ಲ. 3,60,000, 1,60,000. ಆಯ್ತಾ? ಸ್ಟಾಕ್ 3,60,000, 1,60,000. ನೆಕ್ಸ್ಟ್ ಡೆಟಾಸ್. ಡೆಟಾಸ್ ಎಷ್ಟೆಷ್ಟು ಬರೀಬೇಕು? 10% ಲೆಸ್ ಮಾಡಬೇಕು ಎರಡರಲ್ಲೂ. 3,60,000, 3,96,000. ಕರೆಕ್ಟ್, 3,96. ಏಯ್, ಯು ಆರ್ ರಾಂಗ್. 3,60,000, 3,96,000. ಯಾಕೆ ಹೇಳು? 4,40,000 44,000 ಲೆಸ್ ಮಾಡಬೇಕು.
3,96,000 ಆಯಿತಾ? ಟೋಟಲ್ ಮಾಡಿ. 8,60,000, 5,56,000. Okay. Next, less liabilities taken over. PC side ಬರಿಬೇಕು ಅಲ್ವಾ? less liabilities taken over. Underline 5% ಡಿಬೆಂಚರ್ಸ್ ಎ ಕಾಲಮಲ್ಲಿ 1,40,000. ಹೆಂಗೆ ಬರಿಬೇಕು ಈ ಫಿಗರ್ನ? ಬ್ರಾಕೆಟಲ್ಲಿ ಬರಿಬೇಕು. ವೆರಿ ಗುಡ್. ಬ್ರಾಕೆಟಲ್ಲಿ 1,40,000 ನಿಲ್. ನೆಕ್ಸ್ಟ್, ಸನ್ರಿ ಕ್ರೆಡಿಟರ್ಸ್ ಅಗೇನ್ ಬ್ರಾಕೆಟಲ್ಲೇ 60,000. ಬಿ ಕಾಲಮಲ್ಲಿ 1,16,000, ಅದನ್ನು ಬ್ರಾಕೆಟಲ್ಲೇ ಬರೀಬೇಕು. ಆಯಿತಾ? ಎಷ್ಟು ಬಂತು ನೆಟ್ ಅಸೆಟ್ಟು? 6,60,000, 4,40,000. ಓಕೆ, ಈಗ ವೆಯ್ಟ್ ಮಾಡಿ. ಆಯಿತಾ? 6,60,000, 4,40,000. ಓಕೆ, ಎಲ್ಲರದ್ದು ಆಯಿತಾ? ಟೋಟಲ್ ಎರಡನ್ನು ಕೂಡಿ ಎಷ್ಟು ಬರುತ್ತೆ ನೋಡಿ? 6,60,000, 4,40,000. ಹಾಂ ಹಾಂ ಅಲ್ಲ, ಇದು 11 lakh. 11 lakh. ಟೋಟಲ್ ನಮಗೆ PC ಎಷ್ಟು ಕೊಡ್ತಿರೋ ಎರಡು ಕಂಪ್ನಿಯಿಂದ? 12 lakh. ಈಗ 1 ಲಕ್ಷ ಎಕ್ಸ್ಟ್ರಾ ಇದೆಯಲ್ಲ, ಅದನ್ನು 1,20,000, 80,000 ರೇಷಿಯೋ 12 into 8 ಅಥವಾ 12 into 8 ಅಂದರೆ 2 4 2 3:2 ಇರಬೇಕು ನೋಡಿ. 3:2ನಲ್ಲಿ ಹಂಚ್ಬೇಕು 1 lakhನ. 3:2ನಲ್ಲಿ ಹಂಚಿ 1 lakhನ. ಎಷ್ಟೆಷ್ಟು ಬರುತ್ತೆ ಹೇಳಿ? ನೋಡಿ, ಈಗ PC ಸೈಡು ಆ್ಯಡ್ ಸೂಪರ್ ಪ್ರಾಫಿಟ್ ಅಲ್ಲ, ಆ್ಯಡ್ ಪ್ರಾಫಿಟ್ ಆನ್ ಕನ್ವರ್ಷನ್. PC ಸೈಡ್ ಬರಬೇಕು. ಆ್ಯಡ್ ಪ್ರಾಫಿಟ್ ಆನ್ ಕನ್ವರ್ಷನ್ 60,000, ದೆನ್ 40,000. ಈಗ ಆ್ಯಡ್ ಮಾಡಿ ಹೇಳಿ ಎಷ್ಟೆಷ್ಟು ಬಂತು? 7,20,000, 4,80,000. 7,20,000, 4,80,000. ಡಿಸ್ಚಾರ್ಜ್ ಸೈಡು ಸೇಮ್ ಅಮೌಂಟ್ ಹಾಕಿ. ಯಾವ ಕಡೆ? ಟೋಟಲ್ ಮಾತ್ರ. ಹಾಕಿದ್ರಾ? ಟೋಟಲ್ಗೆ ಎಷ್ಟು ಹಾಕಿದ್ರಿ? 7,20,000, 4,80,000. ಓಕೆ. ಈಗ ಫಸ್ಟು ಡಿಸ್ಚಾರ್ಜ್ ಸೈಡು ಇನ್ ಕ್ಯಾಶ್ 2 lakh and 2 lakh. ಎಗೂ 2 lakh, ಬಿಗೂ 2 lakh. ಡಿಸ್ಚಾರ್ಜ್ ಸೈಡು ಇನ್ ಕ್ಯಾಶ್ ಎಗೂ 2 lakh, ಬಿಗೂ 2 lakh. ನೆಕ್ಸ್ಟ್, ಇನ್ ಈಕ್ವಿಟಿ ಶೇರ್ಸ್ ಇನ್ ಏಬಲ್ ಲಿಮಿಟೆಡ್. ನೆಕ್ಸ್ಟು ಇನ್ ಈಕ್ವಿಟಿ ಶೇರ್ಸ್ ಇನ್ ಏಬಲ್ ಲಿಮಿಟೆಡ್ 7,60,000 2 lakh ಹೋದರೆ 5,60,000.
ಎ ಕಾಲಮ್ದು ಎಷ್ಟು ಬಂತು? ಇನ್ ಈಕ್ವಿಟಿ ಶೇರ್ಸ್ ಇನ್ ಎಬಲ್ ಲಿಮಿಟೆಡ್ಗೆ ಎಷ್ಟು ಬಂತು? 5,60,000. ಅದೇ ರೀತಿ ಬಿ ಲಿಮಿಟೆಡ್ಗೆ 4,40,000 2 ಲ್ಯಾಕ್ ಹೋದರೆ 4,80,000 ಅಲ್ವಾ ಅದು? 4,80,000 2 ಲ್ಯಾಕ್ ಹೋದ್ರೆ ಇನ್ನು 2,80,000. 4,80,000 2 ಲ್ಯಾಕ್ ಹೋದ್ರೆ ಇನ್ನು 2,80,000. ಏನದು? ಈಕ್ವಿಟಿ ಶೇರ್ಸ್ ಇನ್ ಏಬಲ್ ಲಿಮಿಟೆಡ್. ಅಲ್ಲಿಗೆ ಪಿ ಸಿ ಡಿಸ್ಚಾರ್ಜ್ ಟ್ಯಾಲಿ ಆಯ್ತಾ? ಇಲ್ಲೇನು ಡೌಟ್ ಇದೆಯಾ? ಹಾಂ 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 ಅಲ್ಲ ಅವನು ಟೋಟಲ್ ಪೀಸ್ ಏನು? ಇಲ್ಲ 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 ಇಲ್ಲ, ಅದು ಪ್ರಾಫಿಟ್ ಏನು ಆಡ್ ಮಾಡ್ಕೊಳಕ್ಕೆ ಬರಲ್ಲ. ಅದು ಸುಮ್ಮನೆ ರೇಷಿಯೋಗೋಸ್ಕರ ಕೊಟ್ಟಿದ್ದಾನೆ ಅಷ್ಟೇ ಪ್ರಾಫಿಟ್. ಅದು ಕನ್ವರ್ಷನ್ ಪ್ರಾಫಿಟ್ ಅನ್ನು ಹಂಚಕ್ಕೋಸ್ಕರ ರೇಷಿಯೋ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾನೆ. 1,20,000 80,000. ದಟ್ ಈಸ್ ನಾಟ್ ಕನ್ಸಿಡರಬಲ್. ಹಾಂ ಪುನೀತ್ ಅನ್ಮ್ಯೂಟ್ ಆಗಿದೆ ಎಲ್ಲರದು. ಪುನೀತ್ ಎಲ್ಲರದು ಅನ್ಮ್ಯೂಟ್ ಮಾಡಿದ್ದೀನಿ. ಎಲ್ಲರದು ಅನ್ಮ್ಯೂಟ್ ಮಾಡಿದ್ದೀನಿ. ಇಲ್ಲ ಆಗಿಂದಲೇ ಆಗಲೇ ಮಾಡಿದ್ದೆ ಕಂಪ್ಲೀಟ್ ಆಗಿ ಎಲ್ಲರದು. ನೀನು ಮಾಡ್ಕೊಂಡಿಲ್ಲ ಅಷ್ಟೇ. ಹಾಂ ಓಕೆ, ಈಗ ಮುಗೀತಾ ಪಿ ಸಿ ಡಿಸ್ಚಾರ್ಜು? ಪಿ ಸಿ ಡಿಸ್ಚಾರ್ಜ್ ಏನಾದ್ರು ಡೌಟ್ ಇದೆಯಾ? ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಬರುತ್ತಿದೆ. ನೀವೇ ಪಾಠ ಮಾಡ್ಕೊಳ್ಳಿ, ನಾನು ಅದೇ ಹೋಗ್ಬಿಡ್ತೀನಿ ಅಷ್ಟೇ. ಇನ್ನು ಹಿಂಗೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಹಾಂ ಪಿ ಸಿ ಡಿಸ್ಚಾರ್ಜ್ ಏನೂ ಗೊತ್ತಾಗಲಿಲ್ವಾ? ನೋಡಮ್ಮ 2 ಕಂಪ್ನಿಗೆ 12 ಲಕ್ಷ. ಹಾಂ ಫೋಟೋ ಹಾಕ್ರಮ್ಮ. ಇದನ್ನು ಈಗ ನಾನು ಇದೆಯಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಸ್ಕ್ರೀನ್ ಶೇರ ಆ ಫೋಟೋ ಹಾಕಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಓಕೆ ಹಾಕಿ ಚೆನ್ನಾಗಿ ಮಾಡ್ರೆ ಹಾಕಿ. ಇವತ್ತು ಮತ್ತೆ ಸ್ಟ್ರೆಂತು ಡ್ರಾಪ್ ಡೌನ್ ಆಗಿದೆ, 38 ಜನ. ಯೆಸ್ಟರ್ಡೇ ಇಟ್ ವಾಸ್ 43 ಅನ್ಕೋತೀನಿ. ಟುಡೇ ಇಟ್ಸ್ ಓನ್ಲಿ 39 ಮೆಂಬರ್ಸ್. ಅದು 2 ಸೆಕ್ಷನ್ ಸೇರಿ. ಹಾಂ ಆಗ್ತೇನಮ್ಮ. ಅದನ್ನ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಮುಂದೆ ಹೋಗ್ತೀನಿ ಜರ್ನಲ್ ಎಂಟ್ರಿಗೆ. ಅದನ್ನ ಫೋಟೋ ಕಳ್ಸಕ್ಕೆ ಎಷ್ಟೊತ್ತು? ಯಾರು ಮಾಡಿಲ್ವಾ? ಎಷ್ಟೊತ್ತು ಟೈಮ್ ಬೇಕಾ ನನಗೆ ಕಳ್ಸೋಕ್ಕೆ? ಯಾರಾದರೂ ಒಬ್ರು ಹಾಕಪ್ಪ, ಎಕ್ಸ್ಪ್ಲೈನ್ ಮಾಡಿಸ್ಬಿಡು. ಇನ್ನು ಸರಿ ಮುಂದೆ ಹೋಗ್ತೀನಿ. ಯಾರಾದರೂ ಒಬ್ರು ಹಾಕಿ. ಹಾಕಿದ್ಯಾ? ಎಲ್ಲಿ ಹಾಕಿದ್ಯಮ್ಮ? ಗ್ರೂಪ್ಗಾ ನನಗ? ಇಲ್ಲೇ ಶೇರ್ ಮಾಡಿದೀಯಾ? ಸರಿ ಓಕೆ ಹಾಂ ನೋಡ್ರ ಹೇಳ್ತೀನಿ. ಎ ಬಿ ಲಿಮಿಟೆಡ್ ನೋಡಿ,
ಅಸೆಟ್ಸು, ಗುಡ್ ವಿಲ್ಲು, ಸ್ಟಾಕು, ಡಿಪ್ರಿಷಿಯೇಷನ್ ಏನಾ ಸಾರಿ ಡಿಪ್ರಿಷಿಯೇಷನ್ ಅಂತ ಡೇಟಾಸು. ಹಾಂ, ಇದು ಅರ್ಥ ಇದೆಯಲ್ಲ. ಇದರಲ್ಲಿ ಲೈಬಿಲಿಟೀಸ್ ಲೆಸ್ ಮಾಡಿದ್ದಾದ್ಮೇಲೆ ನೆಟ್ ಅಸೆಟ್ ಬರುತ್ತಲ್ಲ 6,60,000. ಹಾಂ, 6,60,000, 4,40,000 ಎರಡು ಕೂಡಿದ್ರೆ ಎಷ್ಟಾಗುತ್ತೆ? ಎಷ್ಟಾಗುತ್ತಮ್ಮ? 11 ಲಕ್ಷ ಆಗುತ್ತೆ. ನಮಗೆ ಟೋಟಲ್ ಪಿ ಸಿ ಎಷ್ಟು ಕೊಡ್ತಾವ್ರೆ ಅವರು ಎರಡು ಕಂಪ್ನಿಗೂ ಸೇರಿ? ಹಾಂ, 12 ಲಕ್ಷದಲ್ಲಿ 11 ಲಕ್ಷ ಕಳಿ, ಇನ್ನು 1 ಲಕ್ಷ ಬರುತ್ತೆ. 1 ಲಕ್ಷನ 1 ಲಕ್ಷನ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1,20,000, 80,000 ಪ್ರೀವಿಯಸ್ ಇಯರ್ ಪ್ರಾಫಿಟ್ ಇದೆ ನೋಡು. 12 × 8 ಅಥವಾ 3 × 2 3:2 ಬರುತ್ತೆ ರೇಷಿಯೋ ಅಲ್ವಾ? ಆ ರೇಷಿಯೋ ಮೇಲೆ ಹಂಚಿ, ಅವಾಗ 60,000, 40,000 ಬರುತ್ತೆ. ಹಾಂ, ಆಯಿತಾ? 60,000, 40,000 ಬರುತ್ತೆ. ಇದು ಅವೆರಡನ್ನು ಕೂಡಬೇಕು. ನೆಟ್ ಅಸೆಟ್ಟು ಪ್ಲಸ್ಸು ಇದು ಎರಡನ್ನು ಕೂಡಿದಾಗ ನಿಮ್ಗೇನೋ ಒಂದು ಅಮೌಂಟ್ ಬರುತ್ತೆ. 7,20,000, 4,80,000 ಆಯಿತಾ? ಇದು ಒಂದು 0 ಕಡಿಮೆ ಹಾಕಿ 48,000 ಬರ್ತಾಳೆ. ಇದು 4,80,000. ಸೊ ಸೇಮ್ ಅಮೌಂಟನ್ನು ಡಿಸ್ಚಾರ್ಜ್ ಸೈಡ್ ಹಾಕು ಟೋಟಲ್ಗೆ. ಏನಮ್ಮ ಟೋಟಲ್ಗೆ ಹಾಕು. ಫಸ್ಟು ಅವ್ನು ಹೇಳ್ತಾನೆ ಕ್ಯಾಶಲ್ಲಿ ಇಬ್ಬರಿಗೂ ಎರಡು ಕಂಪ್ನಿಗೂ 2 ಲಕ್ಷ ಕೊಡ್ತಿದ್ದೀವಿ ಅಂತ. ಆಯಿತಾ? ಇನ್ ಕ್ಯಾಶ್ 2 lakh ಹಾಕ್ಬಿಡು ಫಸ್ಟು. ಎಗೂ 2 lakh, ಬಿಗೂ 2 lakh. ಡಿಫ್ರೆನ್ಸ್ ಏನು ಬರುತ್ತಲ್ಲ ಅದು ಈಕ್ವಿಟಿ ಶೇರ್ಸ್ ಇನ್ ಏಬಲ್ ಲಿಮಿಟೆಡ್. ಎಷ್ಟು? 5,20,000, 2,80,000. 2,80,000. ಕ್ಲಿಯರಾ? ಇದೇನು ಡೌಟ್ ಇಲ್ವಾ? ಇನ್ನು ಗ್ರೂಪಲ್ಲಿ ಕಳಿಸ್ತೀನಿ, ಬೇಕಾದ್ರೆ ಡೌಟ್ ಬಿದ್ದರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟು ನಾನು ಪ್ರಾಬ್ಲಮ್ ಹಾಕಬೇಕು. ಜರ್ನಲ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಜರ್ನಲ್ ಎಂಟ್ರಿ ಅದರಲ್ಲಿ ಫಸ್ಟ್ ಇನ್ ದಿ ಬುಕ್ಸ್ ಆಫ್ ಎ ಲಿಮಿಟೆಡ್. ಇನ್ ದ ಬುಕ್ಸ್ ಆಫ್ ಎ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್